ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ಕೊನೆಯ ದಿನ. ನಾಳೆ ಸಂಜೆಯವರೆಗೂ ಕೂಡ ಬಹಿರಂಗ ಪ್ರಚಾರ ಮಾಡೋದಕ್ಕೆ ಅವಕಾಶ ಇದೆ. ಇದೇ ಕಾರಣಕ್ಕಾಗಿ ತಮ್ಮ ಪ್ರಚಾರವನ್ನು ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಎರಡೂ ಪಕ್ಷಗಳು ನಿರ್ಧರಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಂದು ಸುತ್ತಿನ ಪ್ರಚಾರದಲ್ಲಿ ಭಾಗವಹಿಸುತ್ತಾರೆ. ಕೇರಳದಲ್ಲಿ ಪ್ರಚಾರ ಮಾಡಿದ ಬಳಿಕ ಈಗ ಮತ್ತೆ ಅವರು ಎರಡೂ ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡೋದಕ್ಕಿದ್ದಾರೆ. ಇವತ್ತು ಬೆಳಗ್ಗೆ ದಾವಣಗೆರೆ, ಮಧ್ಯಾಹ್ನ ಬಾಗಲಕೋಟೆ, ಎರಡೂ ಕಡೆಯೂ ಕೂಡ ಅವರು ಪ್ರಚಾರ ಮಾಡೋದಕ್ಕಿದ್ದಾರೆ. ಶನಿವಾರವಷ್ಟೇ ಬಾಗಲಕೋಟೆಯಲ್ಲಿ ಪ್ರಚಾರ ಮುಗಿಸಿ ಕೇರಳಕ್ಕೆ ತೆರಳಿದ್ದು. ಕೇರಳದಲ್ಲಿ ಪ್ರಚಾರ ಮಾಡಿದ ಬಳಿಕ ಈಗ ಮತ್ತೆ ಕರ್ನಾಟಕಕ್ಕೆ ಆಗಮಿಸಿ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರು ಪ್ರಚಾರ ಮಾಡೋದಕ್ಕಿದ್ದಾರೆ. ಉಮೇಶ್ ಮೇಟಿ ಮತ್ತು ಸಮರ್ಥ್ ಶಾಮನೂರು ಪರ ಕೊನೆಯ ಸುತ್ತಿನ ಪ್ರಚಾರದಲ್ಲಿ ಅವರು ಭಾಗವಹಿಸ್ತಾರೆ. ನಾಳೆ ಸಂಜೆವರೆಗೂ ಕೂಡ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇದೆ. ಅದಾದ ನಂತರ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಮತ್ತು ಕ್ಷೇತ್ರದ ಹೊರಗಿನವರು ಕ್ಷೇತ್ರವನ್ನು ಬಿಟ್ಟು ತೆರಳಬೇಕಾಗತ್ತೆ. ಅಂದರೆ ಯಾರು ಕ್ಷೇತ್ರದವರು ಅಲ್ವೋ ಅವರು ಕ್ಷೇತ್ರವನ್ನು ಬಿಟ್ಟು ತೆರಳಬೇಕಾಗತ್ತೆ. ಸೊ ನಾಳೆ ಸಂಜೆಯವರೆಗೆ ಎಷ್ಟು ಪ್ರಚಾರ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಪ್ರಚಾರ ಮಾಡೋದಕ್ಕೆ ಕಾಂಗ್ರೆಸ್ಸು ಮತ್ತು ಬಿಜೆಪಿ ಬಯಸಿದೆ, ಯೋಚಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡನೇ ಸುತ್ತಿನ ಪ್ರಚಾರ ಇವತ್ತಿನಿಂದ ಶುರುವಾಗುತ್ತೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಚಾರ ಮಾಡೋದಕ್ಕಿದ್ದಾರೆ. ದಾವಣಗೆರೆ ಮತ್ತು ಬಾಗಲಕೋಟೆ ಇವತ್ತು ಅವರದ್ದು ಪ್ರಚಾರ ನಿಗದಿಯಾಗಿದೆ. ನಿನ್ನೆ ಕೇರಳದಲ್ಲಿ UDF ಅಭ್ಯರ್ಥಿಗಳ ಪರವಾಗಿ ಅವರು ಪ್ರಚಾರವನ್ನು ಮಾಡಿದರು, ಮಂಜೇಶ್ವರ ಸೇರಿದಂತೆ. ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರೆ. ಎರಡೂ ಕ್ಷೇತ್ರಗಳು ಕೂಡ ಅಲ್ಲಿ ಅಭ್ಯರ್ಥಿಯನ್ನು ನೋಡಿ ವೋಟ್ ಹಾಕಬೇಡಿ, ನನ್ನನ್ನು ನೋಡಿ ವೋಟ್ ಹಾಕಿ ಅಂತ ಮುಖ್ಯಮಂತ್ರಿ ಪ್ರಚಾರದ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಇವರು ಗೆದ್ರೆ ನಾನು ಗೆದ್ದಂಗೆ, ಇವರು ಗೆದ್ರೆ ನನ್ನ ಕೈ ಬಲ ಆಗತ್ತೆ ಅನ್ನೋದನ್ನ ಮುಖ್ಯಮಂತ್ರಿ ಪದೇ ಪದೇ ಬಹಿರಂಗ ಪ್ರಚಾರದಲ್ಲಿ ಹೇಳಿದರು. ಈಗ ಮತ್ತೊಂದು ಸುತ್ತಿನ ಪ್ರಚಾರಕ್ಕಾಗಿ ಮುಖ್ಯಮಂತ್ರಿ ತೆರಳುತ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.